ಏನಾಗುತ್ತೆ ಗೊತ್ತಿಲ್ಲ. ಐ ಆಮ್ ವೆರಿ ಪಾಸಿಟಿವ್ ಆಗಿದ್ದೀನಿ. ಇದು ಕೇವಲ ಜಾತಿ ಗಣತೆ, ಇದರಲ್ಲಿ ರಾಜಕೀಯ ಬಗ್ಗೆ ಮಾತನಾಡಕ್ಕೆ ನಾನು ಹೋಗೋದಿಲ್ಲ. ರಿಪೋರ್ಟ್ ಟೇಬಲ್ ಆಗಿದೆ, ಇವತ್ತು ಚರ್ಚೆ ಆಗತ್ತೆ. ಒಳಗಡೆ ಏನು ಚರ್ಚೆ ಆಗುತ್ತೆ, ಹೊರಗಡೆ ತಮಗೆ ಗುರುತೇ ಆಗುತ್ತೆ. ಅದ್ರ ಬಗ್ಗೆ ಸ್ಪಷ್ಟನೆ ನಮ್ಮ ಸರ್ಕಾರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು ಅಥವಾ ಯಾರು ಮಾನ್ಯ ಮುಖ್ಯಮಂತ್ರಿ ಯಾರಿಗೆ ಹೇಳ್ತಾರೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಸಮರ್ಪಕವಾಗಿ ತಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನನ್ನ ಡಿಮಾಂಡ್ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿಯವರ ಏನು ವಿಷನ್ ಇದೆ, ರಾಹುಲ್ ಗಾಂಧಿಯವರು ಇಡೀ ಭಾರತ ದೇಶದಲ್ಲಿ ಎಲ್ಲ OBCಗಳ ಜನಗಣತಿ ಆಗ್ಬೇಕಂತಕ್ಕಂಥದ್ದು ಅವರೊಂದು ನಿರ್ಧಾರ ಇದೆ. ಅದಕ್ಕೆ ನನ್ನ ಸಹಮತ ಇದೆ. ಯಾಕಂತಂದ್ರೆ ಇಡೀ ದೇಶದಲ್ಲಿ SC STದಾಗಿರ್ಲಿ, ಮುಸ್ಲಿಮ್ಸ್ದಾಗಿರ್ಲಿ ಅಥವಾ ಮೈನಾರಿಟೀಸ್ದಾಗಿರ್ಲಿ ಅದ್ರ ಬಗ್ಗೆ ಯಾವುದು ಡಿಸ್ಪ್ಯೂಟ್ ಇಲ್ಲ. ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು OBCಗಳದು. ಇಡೀ ಭಾರತ ದೇಶದಲ್ಲಿ ಆವರೇಜ್ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿಗೆ ತಾವು ಬಂದ್ರೆ OBC ಅರೌಂಡ್ 70% ಇಸ್ ಇನ್ ತಮಿಳುನಾಡು. ಕರ್ನಾಟಕದಲ್ಲಿ ಸುಮಾರು 40% ವರೆಗೆ OBC ಇದೆ. ಆವರೇಜ್ ಲಾ ಆಫ್ ಆವರೇಜ್ ನೋಡಿದ್ರೆ 50 to 60% OBC ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿದೆ. ಹಂಗಾಗಿ OBC ನಲ್ಲಿ ಇರ್ತಕ್ಕಂಥವ್ರು ಯಾರು ಎಷ್ಟು ಜನಸಂಖ್ಯೆ ಇದೆ ಅಂತೇಳಿ ಇಡೀ ದೇಶಕ್ಕೆ ಗುರುತಾಗಬೇಕಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯದಲ್ಲಿ. ನನ್ನ ಅಭಿಪ್ರಾಯ ಕೂಡ ಸಮರ್ಪಕವಾಗಿ ಅವರಿಗೆ ನಾನು ಸ್ಪಂದಿಸ್ತೀನಿ, ಅದನ್ನು ಒಪ್ತೀನಿ ಕೂಡ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ಬಯಸ್ತೇನೆ. ವಿರೋಧ ಯಾರು ವ್ಯಕ್ತಪಡಿಸಿದ್ರೆ ಅವ್ರು ಗೌರವಿಸ್ತೇನೆ. ಯಾಕಂದ್ರೆ ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮಾಕ್ರಸಿ. ಎಲ್ಲರಿಗೂ ಅವಕಾಶ ಇದೆ, ಕೆಲವರು ಒಪ್ಪಬಹುದು, ಕೆಲವರು ಒಪ್ಪಲಾರಂಗಿರ್ಬೋದು, ಅವ್ರ ವೈಯಕ್ತಿಕ ಅಭಿಪ್ರಾಯ. ಆದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಅವ್ರ ಸಮುದಾಯ ಎಷ್ಟಿದೆ ಅಂತ ಗುರುತಾಗ್ತಕ್ಕಂಥದ್ದು ಎಲ್ಲರಿಗೆ ಅವರಿಗೆ ಇರ್ತಕ್ಕಂಥ ರೈಟ್ ಇದೆ. ಆ ರೈಟ್ ಬಗ್ಗೆ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ವರದಿ ಓದಿಲ್ಲ, ಯಾಕಂದ್ರೆ ಸಮರ್ಪಕವಾಗಿ ಓದಲಿಕ್ಕೆ ಅದು ತುಂಬಾ ಟೈಮ್ ಬೇಕಾಗುತ್ತೆ. ಮೊದಲನೇದು 1800ಕ್ಕೂ ಹೆಚ್ಚು ಇವತ್ತು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಸಬ್ಕಾಸ್ಟ್ಗಳಿದಾವೆ, ಜಾತಿಗಳ ವ್ಯವಸ್ಥೆಯಲ್ಲಿ ಇಂಥ ಹೆಸರುಗಳು ನಾವು ಇದೇ ಬಾರಿಗೆ ನೋಡ್ತಿರ್ತಕ್ಕಂಥದ್ದು. ಪ್ರತಿ ಮನೆಗೆ ಹೋಗ್ಬಿಟ್ಟು, ಎಲ್ಲ ಮನೆಗೆ ಹೋಗಿಲ್ಲ, ಕೆಲವು ಮನೆ ಬಿಟ್ಟಿರ್ಬೋದು ಕೂಡ. ಯಾಕಂದ್ರೆ ನಮ್ದು ಪೆನಿಟ್ರೇಷನ್ ಆಗಿರ್ತಕ್ಕಂಥದ್ದು ರೂರಲ್ ಏರಿಯಾದಲ್ಲಿ ಅರೌಂಡ್ 93% ಇದೆ, 94% ವರೆಗೆ ಆವರೇಜ್ ಇದೆ. ಅರ್ಬನ್ ಏರಿಯಾದಲ್ಲಿ ಅರೌಂಡ್ 87% ಇದೆ. ಹಾನೆಸ್ಟ್ ಆಗಿ ಹೇಳಿದೀವಿ ಎಲ್ಲೆಲ್ಲಿ ಏನು ಪೆನಿಟ್ರೇಷನ್ ಆಗಿದೆ, ಎಲ್ಲೆಲ್ಲಿ ಮಾಡ್ಬೋದು. ಸಮರ್ಪಕವಾಗಿ ಒಂದು ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ ಫೈನಲ್ ಅಲ್ಲ, ಯಾಕಂದ್ರೆ ಈ ರಿಪೋರ್ಟ್ ಚೇಂಜ್ ಮಾಡ್ಬೋದಲ್ಲ. ಎಲ್ಲೇ ಕಮ್ಮಿ ಆಗಿದ್ರೆ, ಎಲ್ಲೇ ಬಿಟ್ಟು ಹೋಗಿದ್ರೆ ಅದನ್ನ ಆ್ಯಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇದೇ ಸಮಿತಿ ಎದುರಿಗೆ ಹೋಗಿ, ಏನು ಆಯೋಗ ಇದೆ, ಆ ಆಯೋಗ ಎದುರಿಗೆ ಹೋಗ್ಬಿಟ್ಟು ನಮ್ದು ಬಿಟ್ಟಿದ್ದೀರಿ, ನಾನು ಈ ಕಮ್ಯುನಿಟಿಯನ್ನು ಆ ಕಮ್ಯುನಿಟಿಯನ್ನು ಅಂತ ನೀವು ಕೊಟ್ರೆ ಆಯೋಗ ಆ್ಯಡ್ ಮಾಡ್ತಾ ಹೋಗುತ್ತೆ. ಅದಕ್ಕೇನು ತಪ್ಪೇನಿದೆ? ಅಲ್ರಿ ನೋಡ್ರಿ, ನೀವು ಹೋದಾಗ ಏನಾಗುತ್ತೆ, ಮೈಗ್ರೆಂಟ್ ಲೇಬರ್ಸು ಪಾಪ ಜನ ಬೆಳಿಗ್ಗೆ ಹೋಗಿರ್ತಾರೆ, ಮನೆಗೆ ಹೋದಾಗ ನೀವಿರಲ್ಲ, ನಾನಿರಲ್ಲ, ಕೆಲವರು ಸರಿಗೆ ಉತ್ತರ ಕೊಡೋದಿಲ್ಲ. ಯಾವುದೇ ಒಂದು ಮಾಡಿದಾಗ ಇವತ್ತುವರೆಗೆ ನಮ್ದು ಸೆನ್ಸಸ್ ಆಗಿರಲಿ, ವೋಟರ್ ಲಿಸ್ಟ್ ಸರಿ ಇದೆ ಅನ್ರಿ, ವೋಟರ್ ಲಿಸ್ಟ್ ಕೂಡ ಪರದಾಡ್ಬೇಕು ತಾನೆ ಎವ್ರಿ ಇಯರ್. ಸೊ ಇದಕ್ಕೆ ನೆಗೆಟಿವ್ ಏನಿದೆ, ಇದರಿಂದ ಏನು ಪರಿಣಾಮ ಏನಾಗಿದೆ, ನೆಗೆಟಿವ್ ಪರಿಣಾಮ ಏನಾಗಿದೆ, ಅದು ಇದರಿಂದ ಯಾರಿಗೆ ಪಾಸಿಟಿವ್ ಏನಾಗಿದೆ? ಇದು ಕೇವಲ ಓನ್ಲಿ ಜಾತಿ ಗಣತೆ, ಯಾವ ಸಮಾಜ ಎಷ್ಟಿದೆ ಇರತಕ್ಕಂಥದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಲೇಬರ್ಸ್ ಅಲ್ಲ, ಮೈಗ್ರೆಂಟ್ ಲೇಬರ್ಸ್ ಇರ್ತಾರೆ. ಅಲ್ಲ, ಕೆಲವು ಸಂದರ್ಭದಲ್ಲಿ ಹೋಗೋದಲ್ರಿ, ಯಾಕಂದ್ರೆ ಅಂಡರ್ಸ್ಟುಡ್ ಇರ್ತದೆ. ಈಗ ಕೆಲವು ಜಾಗದಲ್ಲಿ ಟೀಚರ್ಗಳು ಅವ್ರ ಮನೆಗೆ ಹೋಗಿಲ್ಲ, ನನ್ನ ಮನೆಗೆ ಬಂದಿಲ್ಲ ಅಂತಂದ್ರೆ ಮೋಸ್ಟ್ ಪ್ರಾಬಲ್ ಇದೆ ಮೇಡಮ್, ಪ್ರಿಸ್ಯೂಮ್ಡ್ ಆಲ್ಸೋ. ಅದೇ ಹೇಳ್ತಿರೋದ್ರಿ, ವೇಟ್ ಮಾಡಿರಲ್ಲ. ಅಲ್ಲಿ ನಿಮಿಷ ಬಂದಿದ್ರೋ ಇಲ್ಲ ನನಗೆ ಗೊತ್ತಿಲ್ಲ, ಸುಳ್ಳು ಯಾಕೆ ಕೇಳ್ಬೇಕು? ಸುಳ್ಳು ಅಂತ ಹೇಳಲ್ಲ ನಾನು. ಅಲ್ರಿ ಬರ್ಲಿದ್ರು ಪರವಾಗಿಲ್ಲ ಅಲ್ರಿ. ವೆದರ್ ಮೈ ನೇಮ್ ಇಸ್ ದೇರ್ ಆರ್ ನಾಟ್ ಕರೆಕ್ಟ್ಲಿ ಶುಡ್ ಐ ಚೆಕ್ ಇಟ್ ಆರ್ ನಾಟ್? ಅಲ್ರಿ ಹಂಗಲ್ರಿ, ಸುಳ್ಳು ಮಾಹಿತಿ ಇದ್ರೆ ಅಂತ ಚೆಕ್ ಮಾಡ್ಬೇಕಲ್ವಾ? ಈಗ ವೋಟರ್ ಲಿಸ್ಟ್ ನಿಮ್ಮ ಹೆಸರು ಐತಿಲ್ಲ, ನೀವು ಯಾವಾಗ ಬಂದಿದ್ರು ನಿಮ್ಮ ಮನೆ ವೋಟರ್ ಲಿಸ್ಟ್ ಚೆಕ್ ಮಾಡಕ್ಕೆ? ನಿಮ್ಮ ಮನೆಗೆ ಪ್ರತಿ ಟೈಮ್ ಬರ್ತಾರೆ ವೋಟರ್ ಲಿಸ್ಟ್ ಚೆಕ್ ಮಾಡಕ್ಕೆ? ಲೆಟ್ ಮಿ ಕಂಪ್ಲೀಟ್. ಇದೇ ತರ ಟೇಕ್ ಇಟ್ ಪಾಸಿಟಿವ್ ರೀ. ವರದಿ ಬಂದಿಲ್ಲ, ವರದಿ ಯಾಕೆ ಬಂದಿಲ್ಲ ಅಂತ ಹೇಳ್ತೀರಿ. ವರದಿ ಬಂದ ತಕ್ಷಣ ನೂರಾರು ಪ್ರಶ್ನೆ ಕೇಳ್ತೀರಿ. ಫಸ್ಟ್ ಟೇಕ್ ಇಟ್ ಪಾಸಿಟಿವ್ಲಿ. ವೈ ಆರ್ ಟೇಕಿಂಗ್ ನೆಗೆಟಿವ್ಲಿ? ಈಗ ನಿಮ್ಮ ಹೆಸರು ಆ ವರದಿಲಿ ಇಲ್ಲ ಅಂತ ಇಟ್ಕೊಳ್ಳಿ, ನೀವು ಹೇಳ್ರಿ ಸರ್ ನನ್ನ ಹೆಸರು ಬಿಟ್ಟು ಹೋಗಿದೆ ಹಾಕ್ರಿ ಅಂತ ಹೇಳ್ರಿ, ಹಾಕ್ಕೊಡ್ತತೆ. ಯಾಕೆ? ಆ ಇರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಎದಕ್ಕಿರೋದು? ನಾನು ಈ ಸಮಾಜದಲ್ಲಿ ಇದೀನಿ, ನಂದು ಹಾಕಿಲ್ಲ ಅಂತ ಹೇಳಿದ್ರೆ ಹಾಕೊಡುತ್ತೆ. ಅದಕ್ಕೆ ದೇರ್ ಶುಡ್ ಬಿ ಅ ಪ್ರಾವಿಷನ್, ರೈಟ್? ಸೊ ಪ್ಲೀಸ್ ಹ್ಯಾವ್ ಪೇಷನ್ಸ್, ಟೇಕ್ ಇಟ್ ವೆರಿ ಪಾಸಿಟಿವ್ಲಿ ಅಂತ ನಾನು ನಿಮ್ಮಲ್ಲಿ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಅಲ್ರಿ ಮುಸ್ಲಿಂನ ಅಲ್ಪಸಂಖ್ಯಾತರ ಇರ್ತಕ್ಕಂಥದ್ದು ನೀವು ದಯವಿಟ್ಟು ಕೇಳ್ರಿ. ಕೇಂದ್ರ ಸರ್ಕಾರ ಇರ್ತಕ್ಕ ಮೈನಾರಿಟೀಸ್ನ ಯಾರು ಸ್ಟೇಟಸ್ ಕೊಡ್ತಾರೆ? ಮೈನಾರಿಟಿ ಸ್ಟೇಟಸ್ ಕೊಡೋದು ಯಾರು? ಕೇಂದ್ರ ಸರ್ಕಾರ ತಾನೆ. ಮತ್ತೆ ಅಲ್ರಿ ಮುಸ್ಲಿಮ್ಸ್ ನಲ್ಲಿ ಒಳಪಂಗಡ 97 80 ಇದಾವೆ, ಅದನ್ನು ಕೊಟ್ಟಿದ್ದಾರೆ. 87 ಇದೆ ಒಳಪಂಗಡ, 97 ಒಳಪಂಗಡಗಳು ಕೊಟ್ಟಿದ್ದಾರೆ. ತಪ್ಪೇನಿದೆ ಕೊಟ್ರೆ? ಹೌದು,
ವೇಟ್ ಮಾಡ್ರಿ, ಅದು ಹೇಳ್ತಿರೋದು. ಇಟ್ ಇಸ್ ಸೋ ಕಾಂಪ್ಲೆಕ್ಸ್. ಜಸ್ಟ್ ಹ್ಯಾವ್ ರೀ, ನೀವು ಎಲ್ಲದಕ್ಕೂ ಹಿಂಗೆ ಹೇಳಿದ್ರೆ ಹೆಂಗೆ ಹೇಳ್ರಿ? ಹ್ಯಾವ್ ಸಮ್ ಪೇಷನ್ಸ್, ಬಿಕಾಸ್ 54 ಮಾರ್ಕ್ಸ್ಗಳು ಅಂದ್ರೆ 54 ಕ್ವಶನ್ಸ್ ಮೇಲೆ ಮಾಡಿರ್ತಕ್ಕಂಥದ್ದಿದೆ. ಐ ರಿಕ್ವೆಸ್ಟ್ ಮೀಡಿಯಾ ಫ್ರೆಂಡ್ಸ್ ಟು ಹ್ಯಾವ್ ಸಮ್ ಪೇಷನ್ಸ್. ರಿಕ್ವೆಸ್ಟಿಂಗ್ ಕೊಡ್ತಾರ್ರಿ, ಸ್ವಲ್ಪ ತಡ್ಕೊಳ್ರಿ. ಯಾಕಂದ್ರೆ ಒಂದ್ ನಿಮಿಷ, ಕಮಿಟಿಗೆ ನಾವು ಜನರಲ್ ರಿಪೋರ್ಟ್ನ ಇನ್ನ ಕಂಪ್ಲೀಟ್ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಸಬ್ಮಿಟ್ ಆಗಿದೆ. ಏನಾಗಿದೆ? ಕ್ಯಾಬಿನೆಟ್ಗೆ ಸಬ್ಮಿಟ್ ಆಗಿದೆ. ಇವತ್ತು ಕ್ಯಾಬಿನೆಟ್ ಏನು ನಿರ್ಣಯ ತಗೊಳ್ತಾ, ಇವತ್ತೇನು ಚರ್ಚೆ ಆಗುತ್ತೆ ಸಮರ್ಪಕವಾಗಿ ಜನರ ಗುರುತಾಗಿ ಆಗುತ್ತೆ. ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅಲ್ರಿ, ಅವ್ರು ಮಾತನಾಡ ಗೌರವಿಸನ್ರಿ. ಅದೇ ಹೇಳನಲ್ಲ, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ. ಕುಮಾರ್ ಸಾಹೇಬ್ರ ಜಡ್ಜ್ಮೆಂಟ್ ನೋಡಿಲ್ವಾ? ಅದು ಬ್ಯೂಟಿಫುಲ್ ಆಗಿರ್ಬೇಕು, ಹಂಗಿರ್ಬೇಕು. ದಟ್ಸ್ ಅ ವೇ ಆಫ್ ಡೆಮೋಕ್ರಸಿ. ಎವ್ರಿಬಡಿ ಶುಡ್ ಹ್ಯಾವ್ ರೈಟ್ ಟು ಎಕ್ಸ್ಪ್ರೆಸ್ ಇಸ್ ಓನ್ ವ್ಯೂ ಅಲ್ವಾ? ನಿಮಗೆ ಅದು ವ್ಯೂ ಕಮ್ಮಿ ಆಗ್ಬಿಟ್ಟಿದೆ, ನೀವು ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಸೊ ನಮ್ಮ ಸರ್ಕಾರದಲ್ಲಿ ಎಲ್ಲರಿಗೂ ಅವಕಾಶ ಕೊಡ್ತೀವಿ ರೀ. ನಾನ್ ಹೆಂಗ್ರಿ ಸಮರ್ಪಕವಾಗಿ ಹೇಳಿದ್ರ ಬಗ್ಗೆ? ಐ ಆಮ್ ಹ್ಯಾಪಿ ದಟ್ ಸಮ್ ಸರ್ವೆ ಹಸ್ ಕಮ್. ಅಲ್ರಿ, ನಾನು ಹ್ಯಾಪಿ ಅಂತ ಹೇಳಿದ್ರಿ. ಅದೇ ರೀ, ನಾವಿಬ್ರು ಒಂದೇ ಸಮುದಾಯದವರು ಅಲ್ರಿ. ಆಗಿಲ್ಲ ಅಂದ್ರೆ ಅಲ್ರಿ, ಸುಳ್ಳು ಯಾಕೆ ಹೇಳಿರಿ? ನಾನು ಅಲ್ರಿ, ಈಗ ಆಗಿಲ್ಲ ಅಂತ ಇರ್ರಿ. ಆ ರಿಪೋರ್ಟ್ ಕೊಡ್ತಲ್ಲ, ನೀನು ಅದ್ರಾಗ 5 ಚೆಕ್ ಮಾಡ್ಬಿಡ. ನಾವಿಬ್ರು ಕತ್ತಿ ಹಿಡ್ಕೊಂಡು ಇದ್ರಲ್ಲಿ ಚೆಕ್ ಮಾಡೋಣ. ಅಲ್ಲಿ ಇರ್ಲಿರಿ. ಈಗ ಹೇಳೋದು ಬಹಳ ಸುಲಭ ಇದೆ, ಆಯ್ತಾ? ಈಗ ಅಲ್ಲಿ ಬಂದಿರ್ತಕ್ಕಂಥ ರಿಪೋರ್ಟ್ ಸ್ವಲ್ಪ ನೋಡೋಣ, ವೇಟ್ ಮಾಡೋಣ. ಅಲ್ರಿ, ಆ ತರ ಮಾಡಿ ಉಲ್ಟಾ ಹೋಗೋಣ. ಆ ತರ ಮಾಡಿ ಸರ್ಕಾರಕ್ಕೆ ಏನ್ ಲಾಭ ಸಿಗೋದಿದೆ? ನಿಮ್ ಮನೆಗೆ ಬಂದಿಲ್ಲ, ಅವ್ರ ಮನೆಗೆ ಬಂದಿಲ್ಲ, ಏನ್ ಸರ್ಕಾರಕ್ಕೆ ಉದ್ದೇಶ ಏನು? ಏನ್ ಸರ್ಕಾರಕ್ಕೆ ಲಾಸ್ ಏನು, ಲಾಭ ಏನಿದೆ? ಉಲ್ಟಾಳ. ಓಕೆ, ವಾಟ್ ಇಸ್ ದ ಬೆನಿಫಿಟ್ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಡೂ ಬೈ ಡೂಯಿಂಗ್ ದಟ್? ಇದನ್ನ ರಾಜಕೀಯವಾಗಿ ಎಳೆಯೋದು ಬೇಡ, ಸ್ಪೋರ್ಟಿವ್ ಆಗಿ ತಗೊಳ್ಳೋಣ. ಎಸ್, ಡೆಫಿನೆಟ್ಲಿ ದೇರ್ ಶುಡ್ ಬಿ ಸ್ವಲ್ಪ ಮಟ್ಟಿಗೆ 5% ಅಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಯಾವುದೇ ರಿಪೋರ್ಟ್ ಮಾಡಿದ್ರೆ ವ್ಯತ್ಯಾಸ ಇರುತ್ತೆ. ಸಮರ್ಪಕವಾಗಿ ಇದು ಚರ್ಚೆ ಆಗಲಿ, ಪಬ್ಲಿಕ್ ಡೊಮೈನ್ ಅಲ್ಲಿ ಬರಲಿ, ಏನೇನು ಡೌಟ್ಸ್ಗಳಿದಾವೆ ಎಲ್ಲ ಕ್ಲಿಯರ್ ಆಗಲಿ ಅನ್ನೋದು ನಮ್ಮ ವಾದ. ಇದು ಒಂದೇ ಲೆಕ್ಕ ನೋಡ್ರಿ, ಇದು ಒಂದೇ ಕ್ಯಾಬಿನೆಟ್ ನಲ್ಲಿ ಒಂದೇ ಟೈಮ್ ಆಗ್ತಕ್ಕಂಥದ್ದು. ಇಟ್ ವಿಲ್ ಟೇಕ್ ಡೆಫಿನೆಟ್ಲಿ, ಇಟ್ಸ್ ಗೋಯಿಂಗ್ ಟು ಡ್ರ್ಯಾಗ್. ಇದೆಲ್ಲ ಒಂದೇ ಟೀಕ್ ಸಮರ್ಪಕವಾಗಿ ಆಗ್ಬಿಡುತ್ತಾ? ಒಂದ್ ಮದುವೆ ಮಾಡ್ಬೇಕಂದ್ರೆ ಎಷ್ಟು ವ್ಯತ್ಯಾಸ ಐತೆ? 7 ಕೋಟಿ ಜನಸಂಖ್ಯೆ ಆದ 1800 ಸಬ್ ಕಾಸ್ಟ್ಗಳ ಬಗ್ಗೆ ಡೀಟೇಲ್ಸ್ ಕೊಟ್ರೆ ಒಂದೇ ದಿವಸದಲ್ಲಿ ಆಗುತ್ತೇನ್ರಿ? ಫಸ್ಟ್ ನೀವು ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ಉಪಜಾತಿಗಳಿದಾವೆ, ಇಷ್ಟು ಒಳ ಜಾತಿಗಳಿದಾವೆ, 1800 ಸೆಕ್ಟರ್ಗಳಿದಾವೆ, ಒಳ ಪಂಗಡಗಳಿದಾವೆ, ಹೊಸ ಹೆಸರುಗಳು ತಂದು ಯಾರ್ಯಾರು ಅಲ್ಲಿ ಏನ್ ಹೇಳಿದಾರೆ ಅದನ್ನ ಬರ್ದಿದಾರಲ್ಲ, ಅದಕ್ಕೆ ಫಸ್ಟ್ ವಿ ಶುಡ್ ಥ್ಯಾಂಕ್ ದಮ್. ಏನ್ ತಪ್ಪೇನಿದೆ ಅಲ್ರಿ? ಯಾಕೆ ಅಲ್ರಿ? ಇಂಗ್ಲಿಷ್ ನಲ್ಲಿ ಅದೇ ರೀ, ದೇರ್ ಇಸ್ ನೋ ಟೂ ಲೇಟ್ ಫಾರ್ ಅ ಗುಡ್ ಡೀಡ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಯಾವ್ದೋ ಒಂದು ಆದ್ರೆ ಅದನ್ನ ಮಾಡಿದ್ರು ಕಷ್ಟ ಐತೆ. ನೀವೇ ಹೇಳ್ತಿದ್ರಿ, ಯಾವಾಗ ತಂದಿಲ್ಲ, ಯಾಕೆ ತಂದಿಲ್ಲ ಅಂತ ಕೇಳ್ತೀರಿ, ತಂದ್ರೆ ಮತ್ತೆ ಹೇಳ್ತೀರಿ ಇಷ್ಟು ವರ್ಷ ಆಯ್ತು ಲೇಟ್ ತಂದಿರಿ ಅಂತ ಹೇಳಿ. ಹಿಂಗೆ ನೋಡ್ರಿ, ನೀವು ಹೇಳಿ ಅದಕ್ಕೇನಿದೆ ರೀ? ಅಲ್ರಿ, ನಮ್ ಪಕ್ಷದವ್ರು ನಾನು ಅದ್ನೇ ಹೇಳಿದ್ರಿ, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳಿದ್ನಲ್ಲ. ಎಲ್ಲರಿಗೆ ಪ್ರಜಾತ್ಮಕ ವ್ಯವಸ್ಥೆನಲ್ಲಿ ಟೀಕೆ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ಲಿ, ಅದಕ್ಕೇನು ಸಂಬಂಧ ಇದೆ? We should appreciate if anybody has got criticism about it. I like them. Open-heartedly, I welcome them also. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.